ಇವತ್ತು ನಾ ಒಂದು ಸಣ್ಣ ವ್ಲಾಗ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ವ್ಲಾಗ್ ಈಸ್ ಆಲ್ ಅಬೌಟ್ ಸಮ್ಮರ್ ಈಸ್ ಹಿಯರ್. ಸೊ ಒನ್ ಸಮ್ಮರ್ ಈಸ್ ಹಿಯರ್, ದ ಕಿಂಗ್ ಆಫ್ ಫ್ರೂಟ್ಸ್, ಮ್ಯಾಂಗೋ ಆ್ಯಂಡ್ ಜಾಕ್ ಫ್ರೂಟ್ಸ್. ಸೊ ಸೀಸನ್ ಇದು. ಸೊ ನಾನು ಇವತ್ತು ನಿನ್ನೆ ಹೊರಗೋಗಿ, ಸೊ ಅಲ್ಲಿ ಕೋಲಾರ ಹತ್ರ ಒಂದು ಜಾಕ್ ಫ್ರೂಟ್ ತಗೊಬಂದಿದ್ದೆ. ಸೊ ನನಗೆ ತುಂಬ ಇಷ್ಟ, ಜಾಕ್ ಫ್ರೂಟ್ ಅಂದರೆ ತುಂಬ 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 ಇಷ್ಟ. ಸೊ ಕಟ್ ಮಾಡಿಲ್ಲ ಯಾವತ್ತು ನಾನು. ಫಸ್ಟ್ ಟೈಮ್ ಐ ಆಮ್ ಟ್ರೈಂಗ್ ಟು ಕಟ್ ಅ ಜಾಕ್ ಫ್ರೂಟ್. ಅದು ಫುಲ್ ಅಂಟಂಟಿರುತ್ತೆ ಮತ್ತೆ ಫುಲ್ ಹೆವಿ. ಸೊ ಐ ಹ್ಯಾವ್ ನೆವರ್ ಟ್ರೈಡ್. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಟ್ರೈ ಹೌ ಟು ಕಟ್ ಅ ಜಾಕ್ ಫ್ರೂಟ್. ಸೊ I'll take you with me. We both will cut the jackfruit together, okay? Let's go. No, ಇದನ್ನ ಕಟ್ ಮಾಡೋಣ. ಇದರ ಮೇಲೆ ಒಂದು ಏನಾದರೂ ಹಾಕಬೇಕಿತ್ತು. ಈ ಫ್ರೂಟ್ ಮೇಲೆ, ಆ ಪ್ಲಾಸ್ಟಿಕ್ ಮೇಲೆ ನಾನು ಕ್ಲಾತ್ಸ್ ಹಾಕಿದ್ದೀನಿ. ಐ ವಿಲ್ ಗೋ ಗೆಟ್ ದ ನೈಫ್ ಆ್ಯಂಡ್ ಏನು ಹೇಳ್ತಾರೆ, ಎಣ್ಣೆ. ಈಗ ಫಸ್ಟ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಡ್ರೆಸ್ ಎಲ್ಲ ಗಲೀಜು ಅನಿಸುತ್ತೆ, ಬಟ್ ನೋಡೋಣ. ಐ ಡೋಂಟ್ ನೋ, ಫಸ್ಟ್ ಟೈಮ್. ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಚೋಣ. ಅವಳಿಗೆ ಪ್ರಪಂಚದ ಎಲ್ಲ ಖುಷಿಯೂ ಸಿಕ್ಕಿದೆ. ಅದನ್ನ ಅವ್ರ ಅಪ್ಪ ಅಮ್ಮನೂ ಊಹಿಸಕ್ಕಾಗಲ್ಲ, ಊಹಿಸಕ್ಕಾಗಲ್ಲ. ಅಷ್ಟು ಖುಷಿ ಅವನ ಖುಷಿಯಾಗಿ ಪ್ರಪಂಚ ಆಗೋದು. ಆಗ್ತಾ ಇಲ್ವಲ್ಲ, ಕಟ್ಟೆ ಆಗ್ತಿಲ್ಲ. ಅಯ್ಯೋ, ಬೀಜ ಆಗ್ತಾ ಇಲ್ವಲ್ಲ. ಇನ್ನು ಜಿಮ್ ಮಾಡ್ಬೇಕು, ಆಗಲ್ಲ. ಫೈನಲಿ ಅದ್ಯಾ ಎಣ್ಣೆ ಎಲ್ಲ ಕೆಳಗೆ ಚೆಲ್ಲಿ ಹಳೆ ಬಟ್ಟೆ ಹಾಕೋಬೇಕಿತ್ತು. ಆಗುವಾಗ ಕೆಂಪು ತೊಳೆ ಅಂತ ಹೇಳಿದರು, ಆದರೂ ನಾರ್ಮಲ್ ತೊಳೆನೇ ಇದೆ. ಬೇಜಾರಾಗ್ತಿದೆ. ಈಗ ಮಧ್ಯ ಕಟ್ ಮಾಡೋಣ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಇಷ್ಟು ಕಷ್ಟ ಅಂತ ನಂಗಂತೂ ಗೊತ್ತಿರಲಿಲ್ಲ. ಆಗ್ತಿಲ್ಲ ಅಮ್ಮ, ಫುಲ್ ಕಷ್ಟ ಆಗ್ತಿದೆ. ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ. ಅಡ್ಡಡ್ಡ ಕೊಯ್ದು ಹೀಗೆ ಕೊಯ್ತೀವಲ್ಲ, ಸೊ ಈ ಮಧ್ಯದಲ್ಲಿರೋದನ್ನ ಆ್ಯಕ್ಚುಲಿ ತೆಗಿಬೇಕು. ನಾನು ಅದು ಯೂಟ್ಯೂಬಲ್ಲೇ ನೋಡಿದ್ದು. ಸೊ ವಿಲ್ ಟ್ರೈ ಟು ರಿಮೂವ್ ದಿಸ್. ಆವಾಗ ಈಸಿಯಾಗಿ ಕಟ್ ಮಾಡ್ಬೋದು. ಕಮಾನ್, ಸ್ಪರ್ಶ. ಅಯ್ಯಪ್ಪ, ಎಲ್ಲ ತೆಗೆದೆ, ಆದರೆ ಇನ್ನೂ ಕರೆಕ್ಟಾಗಿ ತೆಗಿಯಕ್ಕೆ ಬರಲಿಲ್ವಲ್ಲ. ಇದನ್ನು ತೆಗೆದು ಶೆಕೆ.
ಈಗ ತೊಳೆಗಳೆಲ್ಲ ಹೀಗೆ ಬರಬೇಕು. ಬಟ್ ಇದು ಮಧ್ಯದಲ್ಲಿ ಸ್ವಲ್ಪ ಕಟ್ ಆಗ್ತಿಲ್ಲ. ಆ್ಯಕ್ಚುಲಿ ಹರಳೆಣ್ಣೆ ಯೂಸ್ ಮಾಡಿದ್ರೆ ಚಂದ, ಸ್ವಲ್ಪ ಥಿಕ್ಕಿರುತ್ತಲ್ಲ. ದ ನೈಫ್ ಐ ಆಮ್ ಯೂಸಿಂಗ್ ಇಸ್ ವಿಕ್ಟೋರಿಯಾನಾಕ್ಸ್. ಇದು ಸ್ವಿಸ್ಸಿಂದ ತಂದಿರೋದು. ಸೊ ಇದು ತುಂಬ ಶಾರ್ಪ್, ಚಂದ ಕಟ್ಟಾಗುತ್ತೆ. ಆಯಿತು. ಇವಾಗ ಫುಲ್ ತೊಳೆಗಳೆಲ್ಲ ಬಿಚ್ಕೊಳ್ಳುತ್ತೆ. ಈಗ ಒಂದೊಂದು ಬಿಡಿಸೋಣ. ಈಗ ಹಿಂಗೆ ಈ ತೊಳೆ ಹಿಂಗೆ ತೆಗೆದು, ಬೇಕಾದರೆ ಬೀಜ ತೆಗಿಬೋದು. ನಾನು ಹಾಗೆ ಹಾಕ್ತಿದ್ದೀನಿ ಇದರೊಳಗೆ. ಇದೊಂದು ಬೋಲ್ ತೊಗೊಂಡು ಇದ್ರೊಳಗೆ ಹಾಕ್ತೀನಿ. ಸೊ ಇಷ್ಟೇ ಈಸಿ ಹಲಸಿನಣ್ಣು ಕಟ್ ಮಾಡೋದು. ನಾನು ಕಟ್ ಮಾಡೋಕ್ಕಿಂತ ತಿನ್ನೋದೇ ಜಾಸ್ತಿ. ಫುಲ್ಲು ಸ್ವೀಟ್, ತುಂಬ ಚೆನ್ನಾಗಿದೆ. ಯಾರಿಗೆ ಹಲಸಿನಣ್ಣು ಅಂದರೆ ಇಷ್ಟ ಕಮೆಂಟ್ಸಲ್ಲಿ ಬರ್ಬಿಟ್ಟು ನನಗೆ ಹೇಳಿ, ಕಳಿಸ್ತೀನಿ ನಾನು. ಹಲಸಿನಣ್ಣು ಆಮೇಲೆ ಜೇನುತುಪ್ಪ ಆಮೇಲೆ ಕಾಯಿ, ಒಳ್ಳೆ ಕಾಂಬಿನೇಷನ್. ಹ್ಯಾವ್ ಯು ಎವರ್ ಟ್ರೈಡ್? ಇಫ್ ಯು ಹ್ಯಾವನ್ಟ್ ಟ್ರೈಡ್, should try it. So finally I learned to cut a jackfruit. That's good. Bye bye. Meet you in the next vlog. Full ಎಲ್ಲ ಕಟ್ ಮಾಡ್ತೀನಿ. ಅಷ್ಟು ಕಟ್ ಮಾಡೋಕ್ಕೆ ವ್ಲಾಗು ತುಂಬ ದೊಡ್ಡದಾಗೋಗುತ್ತೆ. ಫುಲ್ ಬೆವರು ನೀರು ಇಳಿತಿದೆ. ಟಾಟಾ.